ಲಘು ಸ್ವಾಗತ ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ. ಯಾರೆಲ್ಲ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ಎಕ್ಸಾಮ್ 2ನ ಬರೀತಾ ಇರೋ ತುಂಬ ಜನ ವಿದ್ಯಾರ್ಥಿಗಳು ಪ್ರೈವೇಟ್ ಸ್ಟೂಡೆಂಟ್ಗಳು ನಮಗೆ ಬ್ರೋ ಪಾಸಿಂಗ್ ಮಾರ್ಕ್ಸ್ ಎಷ್ಟಿರುತ್ತೆ ಎಕ್ಸಾಮ್ 2 ಅಂತ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಿದ್ರು. ನಾನು ಆಗಲೇ ಅದ್ರ ಬಗ್ಗೆ ವಿಡಿಯೋನ ಮಾಡಿದರೆ, ಆದರೂ ಕೂಡ ತುಂಬ ಜನ ಪ್ರೈವೇಟ್ ವಿದ್ಯಾರ್ಥಿಗಳು ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇರೋದು ಏನಪ್ಪ ಅಂದರೆ, ಬ್ರೋ ನಮಗೆ ಎಕ್ಸಾಮ್ 2 ಪಾಸಿಂಗ್ ಮಾರ್ಕ್ಸ್ ಎಷ್ಟಿರುತ್ತೆ, ನಾವು ಎಷ್ಟು ತೆಗೆದ್ರೆ ಪಾಸ್ ಆಗ್ತೀವಿ ಅಂತ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಿದ್ದೀರಾ. ಈ ಒಂದು ವಿಡಿಯೋದಲ್ಲಿ ನೀವು ಎಷ್ಟು ತೆಗೆದ್ರೆ ಮಿನಿಮಮ್ ಎಷ್ಟು ತೆಗೆದ್ರೆ ನೀವು ಪಾಸ್ ಆಗ್ತೀರಾ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೊಂದು ಲೈಕ್ನ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 2 ಯಾರೆಲ್ಲ ಪ್ರೈವೇಟ್ ಸ್ಟೂಡೆಂಟು ಎಕ್ಸಾಮ್ನ ಕಟ್ಟಿ ಬರೀತಿದ್ದೀರಾ, ಮತ್ತು ಎಕ್ಸಾಮ್ 1ರಲ್ಲಿ ಯಾರೆಲ್ಲ NC ಅಂತ ತೊಗೊಂಡು ಬರೀತಿದ್ದೀರಾ, ಮತ್ತು ಇಂಪ್ರೂವ್ಮೆಂಟ್ಗೆ ಎಕ್ಸಾಮ್ನ ಬರೀತಿದ್ದೀರಾ, ನಿಮಗೆ ಬಂದ್ಬಿಟ್ಟು ಪಾಸಿಂಗ್ ಮಾರ್ಕ್ಸ್ ಹೇಗಿರುತ್ತಪ್ಪ ಅಂದರೆ, ನಿಮಗೆ ಪಾಸಿಂಗ್ ಮಾರ್ಕ್ಸ್ ಬಂದ್ಬಿಟ್ಟು ನಿಮಗೆ 100ಗೆ ಬಂದ್ಬಿಟ್ಟು ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ. 100ಗೆ ಬಂದ್ಬಿಟ್ಟು ನಿಮಗೆ ಥಿಯರಿ ಎಕ್ಸಾಮ್ ಅನ್ನೋದು ಇರುತ್ತೆ. ಈಗ ನೀವು ಥಿಯರಿ ಎಕ್ಸಾಮ್ ಬರೀತೀರಾ, 100ಗೆ ಬಂದ್ಬಿಟ್ಟು ನಿಮಗೆ 28 ಬಂದರೆ ನೀವು ಪಾಸ್ ಆಗ್ತೀರಾ. 28 ಬಂದರೆ ನಿಮಗೆ ಪಾಸ್ ಆಗ್ತೀರಾ. ಮಿನಿಮಮ್ ಬಂದ್ಬಿಟ್ಟು ನಿಮಗೆ 28 ಅಥವಾ 29 ಬರಬೇಕು. ನಿಮಗೆ ಬಂದ್ಬಿಟ್ಟು ಯಾವುದೇ ಒಂದು ಇಂಟರ್ನಲ್ ಮಾರ್ಕ್ಸ್ ಅನ್ನೋದು ಇರೋದಿಲ್ಲ. ಅದಕ್ಕೋಸ್ಕರ ನಿಮಗೆ 100 ಎಕ್ಸಾಮ್ಗೆ ಅಂದರೆ 100ಕ್ಕೆ ಬಂದ್ಬಿಟ್ಟು ಥಿಯರಿ ಎಕ್ಸಾಮ್ನ ಬರೀತೀರಾ. 100ರಲ್ಲಿ ಬಂದ್ಬಿಟ್ಟು ನಿಮಗೆ 28 ಅಥವಾ 29 ಬಂದರೆ ನಿಮಗೆ ಸ್ಕೇಲಪ್ ಆಗುತ್ತೆ. ಸ್ಕೇಲಪ್ ಅಂದರೆ ನೀವು ಎಕ್ಸಾಮಲ್ಲಿ ಬಂದ್ಬಿಟ್ಟು ಒಂದು ಸಬ್ಜೆಕ್ಟಲ್ಲಿ ಬಂದ್ಬಿಟ್ಟು 29ನ ತೆಗ್ದಿರ್ತಾರೆ ಅಂದ್ಕೊಳ್ಳಿ, ಎಕ್ಸ್ಟ್ರಾ ಮಾರ್ಕ್ಸ್ನ ಕೊಟ್ಬಿಟ್ಟು ನಿಮಗೆ ಪಾಸ್ನ ಮಾಡ್ತಾರೆ. ಸ್ಕೇಲಪ್ ಅಂದರೆ ನಿಮಗೆ ಎಕ್ಸ್ಟ್ರಾ ಮಾರ್ಕ್ಸ್ನ ಕೊಟ್ಬಿಟ್ಟು ಪಾಸ್ ಮಾಡ್ತಾರೆ. ನಿಮಗೆ ಒಂದು ಎಕ್ಸಾಂಪಲ್ನ ಕೊಡ್ತೀನಿ ನೋಡಿ. ಈಗ ಪ್ರೈವೇಟ್ ಸ್ಟೂಡೆಂಟ್ಗಳು ಯಾರೆಲ್ಲ ಎಕ್ಸಾಮ್ 2ನ ಬರೀತಿದ್ರೆ, ನಿಮಗೆ ಬಂದ್ಬಿಟ್ಟು ಒಂದು ಸಬ್ಜೆಕ್ಟ್ನೇ ತೊಗೊಳ್ಳಿ. ಸಿಂಪಲ್ ಆಗಿ ಒಂದು ಅಕೌಂಟೆನ್ಸಿನ ತೊಗೊಳ್ಳಿ, ಒಂದು ಹಿಸ್ಟ್ರಿಯನ್ನು ತೊಗೊಳ್ಳಿ. ಇದರಲ್ಲಿ ಬಂದ್ಬಿಟ್ಟು ಅಕೌಂಟೆನ್ಸಿಲಿ ಬಂದ್ಬಿಟ್ಟು ನಿಮಗೆ 28 ಬಂದಿರುತ್ತೆ. ಇದರಲ್ಲಿ ಬಂದ್ಬಿಟ್ಟು ಹಿಸ್ಟ್ರಿಯಲ್ಲಿ ಬಂದ್ಬಿಟ್ಟು 29 ಬಂದಿರುತ್ತೆ ಅಂದ್ಕೊಳ್ಳಿ. ಇದು ಎಕ್ಸಾಮ್ 2ಅಲ್ಲಿ ನಾನು ಹೇಳ್ತಾ ಇರೋದು ಎಕ್ಸಾಮು 2. ಇದರಲ್ಲಿ ಬಂದ್ಬಿಟ್ಟು 28 ಬಂದಿರುತ್ತೆ, ಇದರಲ್ಲಿ ಬಂದ್ಬಿಟ್ಟು 29 ಬಂದಿರುತ್ತೆ. ನಿಮಗೆ ಸ್ಕೇಲಪ್ ಆಗುತ್ತೆ ಅಂದರೆ ನಿಮಗೆ ಎಕ್ಸ್ಟ್ರಾ ಮಾರ್ಕ್ಸ್ನ ಕೊಟ್ಬಿಟ್ಟು ಇವೆರಡೂ ಸಬ್ಜೆಕ್ಟಲ್ಲಿ ಎಕ್ಸ್ಟ್ರಾ ಮಾರ್ಕ್ಸ್ನ ಕೊಟ್ಬಿಟ್ಟು ಅಂದರೆ 33% ಬರಬೇಕು. ಪ್ರತಿ ಸಬ್ಜೆಕ್ಟಲ್ಲೂ ಬಂದು ನಿಮಗೆ 33% ಬಂದರೆ ನೀವು ಪಾಸ್ ಆಗ್ತೀರಾ. ಸೆಕೆಂಡ್ ಪಿ ಯು ಸಿ ಪ್ರೈವೇಟ್ ಸ್ಟೂಡೆಂಟ್ಗೆ ಬಂದ್ಬಿಟ್ಟು 198 ತೆಗೆದ್ರೆ ನೀವು ಪಾಸ್ ಆಗ್ತೀರಾ. 625ಕ್ಕೆ ಬಂದ್ಬಿಟ್ಟು 198 ಬರಲೇಬೇಕು. 198 ಬಂದರೆ ನೀವು ಪಾಸ್ ಆಗ್ತೀರಾ. ಅಂದರೆ ಟೋಟಲು 33% ಬರಬೇಕು. 6 ಸಬ್ಜೆಕ್ಟಲ್ಲೂ ಸೇರಿಸಿ ನಿಮಗೆ 33% ಬಂದರೆ ನೀವು ಪಾಸ್ ಆಗ್ತೀರಾ, ಯಾರು ಪ್ರೈವೇಟ್ ಸ್ಟೂಡೆಂಟ್ಗಳು. ಮತ್ತು ಪ್ರೈವೇಟ್ ಸ್ಟೂಡೆಂಟ್ಗಳು ನೀವು ಇಂಪ್ರೂವ್ಮೆಂಟ್ಗೆ ಎಕ್ಸಾಮ್ನ ಬರೀತಿದ್ದೀನಿ ಅಂದರೆ, ಎಕ್ಸಾಮ್ 1ರಲ್ಲಿ ಬಂದ್ಬಿಟ್ಟು ನಿಮಗೆ ಸಿಂಪಲಾಗಿ ಇಲ್ಲೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಸಿಂಪಲಾಗಿ ಎಕ್ಸಾಮ್ 1ರಲ್ಲಿ ಬಂದ್ಬಿಟ್ಟು ನಿಮಗೆ ಒಂದು 408 ಬಂದಿರುತ್ತೆ ಅಂದ್ಕೊಳ್ಳಿ. ಎಕ್ಸಾಮ್ 2 ನಮಗೆ ಕಮ್ಮಿ ಮಾರ್ಕ್ಸ್ ಬಂದಿದೆ ಬ್ರೋ, ನಾವು ಎಕ್ಸಾಮ್ 2ನ ಕಟ್ಟಿ ನಾವು ಬರಿತೀವಿ ಇಂಪ್ರೂವ್ಮೆಂಟ್ಗೋಸ್ಕರ, ನಮಗೆ ಜಾಸ್ತಿ ಸ್ಕೋರ್ ಮಾಡಬೇಕು, ನಮಗೆ ಅದಕ್ಕೋಸ್ಕರ ನಾವು ಎಕ್ಸಾಮ್ 2ನ ಕಟ್ಟಿ ಬರೀಬೇಕು ಅಂತ ತುಂಬ ಜನ ವಿದ್ಯಾರ್ಥಿಗಳು ಎಕ್ಸಾಮ್ 2ನ ಕಟ್ಟಿ ಬರೀತಾ ಇರ್ತೀರ. ಅವ್ರಿಗೆ ಬಂದ್ಬಿಟ್ಟು ಎಕ್ಸಾಮು 2ಅಲ್ಲಿ ಬಂದ್ಬಿಟ್ಟು ನಿಮಗೆ 410 ಬಂದಿರುತ್ತೆ ಅಂದ್ಕೊಳ್ಳಿ. ಇಲ್ಲೇ ನೋಡಿ ಸ್ವಲ್ಪ, ಇದರಲ್ಲಿ ಬಂದ್ಬಿಟ್ಟು 408 ಬಂದಿರುತ್ತೆ ಅಂದ್ಕೊಳ್ಳಿ ಎಕ್ಸಾಮ್ 1ರಲ್ಲಿ. ಎಕ್ಸಾಮ್ 2ಅಲ್ಲಿ ಬಂದ್ಬಿಟ್ಟು ನಿಮಗೆ 440 ಬರುತ್ತೆ. ಆಗ ಬಂದ್ಬಿಟ್ಟು ನಿಮಗೆ ಯಾವುದು ಜಾಸ್ತಿ ಬಂದಿರುತ್ತೆ ಅದನ್ನು ನಿಮಗೆ ಕನ್ಸಿಡರ್ ಮಾಡಿಬಿಟ್ಟು ಮಾರ್ಕ್ಸ್ ಕಾರ್ಡಲ್ಲಿ ಆ್ಯಡ್ ಮಾಡ್ತಾರೆ. ನಿಮಗೆ ಬಂದ್ಬಿಟ್ಟು ಯಾವುದೇ ಒಂದು ಕಾರಣಕ್ಕೂ ಇಂಟರ್ನಲ್ ಮಾರ್ಕ್ಸ್ ಅನ್ನೋದಿರಲ್ಲ, ನಿಮಗೆ ಸ್ಕೇಲಪ್ ಆಗುತ್ತೆ. ಯಾರು ಪ್ರೈವೇಟ್ ಸ್ಟೂಡೆಂಟ್ಗಳಿಗೆ ಡೌಟು ಕ್ಲಿಯರ್ ಆಯಿತು ಅನ್ಕೋತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ರಿಪೀಟರ್ಸ್ಗೆ ಮತ್ತು ಫ್ರೆಷರ್ಸ್ ವಿದ್ಯಾರ್ಥಿಗಳಿಗೆ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ನಿಮಗೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೆ ವಿಡಿಯೋ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ಪ್ರೈವೇಟ್ ಸ್ಟೂಡೆಂಟ್ ಆಗಿರ್ಬೋದು ಮತ್ತು ಪ್ರೈವೇಟ್ ಸ್ಟೂಡೆಂಟ್ಗೆ ಈಗ ಹೇಳಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ರಿಪೀಟರ್ಸು ಮತ್ತು ಯಾರೆಲ್ಲ ರಿಪೀಟರ್ಸ್ ಇದ್ದೀರಾ ಮತ್ತು ಫ್ರೆಷರ್ಸ್ ಇದ್ದೀರಾ, ನಿಮಗೆ ವಿಡಿಯೋ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ನಿಮಗೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೊಂದು ಲೈಕ್ನ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ವಿಡಿಯೋ ಅವ್ರಿಗೂ ಕೂಡ ತುಂಬ ಯೂಸ್ ಆಗುತ್ತೆ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ನೋಡ್ತೀರಿ ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.